ಅಜ್ಜನ ಮನೆ ಹತ್ರ ಪೂಜೆಯ ಮರ ಹತ್ತಿಯ ಮರ ಇರುವುದು. ಹತ್ತಿಯ ಮರನ ಕಡಿದಿರುವರು ಮರಬಾಯಿ ಅಣ್ಣನ ವಂಶಸ್ಥರಲ್ಲ, ಅದಕ್ಕೆ ಸೇರಿದರಲ್ಲ. ಅದಕ್ಕೆ ಪೂಜೆ ಮಾಡಿ ಶನಿವನಲ್ಲಿ ಪೂಜಾರಪ್ಪ ಜಾಡಿ ಹಾಸಿ ಮರದ ಪೂಜೆ ಮಾಡಿದ ನಂತರ ಮರಬಾಯಣ್ಣ ಹುಚ್ಚಿನ ಕೊಡಲಿ ಮುಟ್ಟಿಸಿ ಮರನ 3 ಕಡೆ ಕೆಡವಿದರು. ಆಗ ತುಪ್ಪ ಬಾನ ಉಂಡು 20 ತಿಳ್ಳಿನಿದ್ದು ಚಿನ್ನದ ಕೊಡಲಿ ಅಗಲಿಟ್ಟು ಮರಬಾಯಿ ಹತ್ತಿಯ ಮರನ ಕಡಿದರು. ಹಾಲು ಬಾನ ಉಂಡು 60 ತಿಳ್ಳಿವನ್ನು ಹಾಕಿ ಚಿನ್ನದ ಕೊಡಲಿ ಅಗಲಿಟ್ಟು ಮರಬಾಯಣ್ಣ ಹಾಲಾದ ಮರನ ಕಡಿದರು. ದೊಡ್ಡ ಬೆಟ್ಟದ ಬಿರು ಹಬ್ಬಿದ ಒಳನಾರು ದೊಡ್ಡದಕ್ಕೆ ಆತಪ್ಪ ನರಮಾನೆ ಭಾಗ 11 ನಾರು ಬಿಡಿದವನು. ಮುತ್ತಿನ ಒಳಕಳ್ಳೆ ಮುತ್ತು ಕೆತ್ತಿಸಿದ ಎರಡ ಕಳ್ಳೆ ಗುಡಿಯ ಕಟ್ಟೋದನ್ಯಾರು ಮಗನಮ್ಮ ಮರಬಾಯಣ್ಣ ಹತ್ತಿಯ ಮರನ ಕರೆದಾರು. ಸಣ್ಣ ಬೆಟ್ಟದ ಬಿದಿರು ಬನ್ನಿಯ ಒಳನಾರು ಸ್ವಾಮಿ ಚಾತಪ್ಪನ ಅರಮನೆ ಪೋಳಿ ಕಳ್ಳೆ ಒಂದು ಮುರಿಯನ್ನು ತಿರುವಾದು. ಸಿಕ್ಕ ಅಪ್ಪಗಳು ಅಲ್ಲಿ ಮೈ ತೊಳೆದು ಬಂದಾರು. ಸ್ವಾಮಿ ಚಾತಪ್ಪನ ಹನುಮಾನ ಬಾಗಿಲಿಗೆ ಕಾದು ನಿಂತವರ ಕಳಸಕ್ಕೆ. ಇಲ್ಲಿ ಹೇಳುವಾರ್ಥ ಮಮ್ಮನಗೌಡ ಕಳ್ಳಾಗೆ 101 ಪೂಜೆ ಸ್ವಾಮಿ ಚಾತಪ್ಪ ಹೊರವರಡ ವೀರಾರು ಕಾದು ನಿಂತವರ ಕಳಸಕ್ಕೆ. ಸಿಕ್ಕ ಪುತ್ರ ಮೈ ತೊಳೆದು ಹೊರಟವ್ರೆ ಸ್ವಾಮಿ ನಿಂಗಣ್ಣನ ಅರಮನೆಗೆ. ಸ್ವಾಮಿ ನಿಂಗಣ್ಣನ ಅರಮನೆ ಬಾಗಿಲಿಗೆ ಕಾದು ನಿಂತವರ ಕಳಸಕ್ಕೆ. ಸಿಕ್ಕಿನ ಕಲ್ಲಾಗೆ 21 ಪೂಜೆ ಅಪ್ಪ ಚಾತಣ್ಣ ವಾಲಕ್ಕೆ ಕಿವಿಕೊಟ್ಟ ಮದ್ದಲಿಗೆ ತಲಿಕೊಟ್ಟ ಕಟ್ಟಿದ ಮಂಡೆ ಕೊಡಿವಂತ ಚಾತಪ್ಪ ಮಾರ್ಯಾಯ ಕಳ್ಳ ವಾಲಕ್ಕೆ ಕಿವಿಕೊಟ್ಟ ಮದ್ದಲಿಗೆ ತಲಿಕೊಟ್ಟ ಕೊಡಿವಂತ ಈರಣ್ಣ ಸಿಕ್ಕಿನ ಕಳ್ಳ ಜಗಳಾಗ್ತದೆ. ಈ ಕಾಲಿನ ತುಳುವುತ್ತ ಗೋಕುಲದ ಗೊಲ್ಲಹಳ್ಳಿ ಕೋಲಾಟದ